ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಕಾನೂನು ವ್ಯಾಪ್ತಿಯೊಳಗೆ ಬರ್ತಾ ಇದ್ರೆ ಮಾತ್ರ ನಾವು ಅನುಮತಿ ಕೊಡ್ತೀವಿ. ರಾಮ್ ಸೇನೆ ಅದು ಇದು ಅಂತ ಏನಾದ್ರು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅಂಬೇಡ್ಕರ್ ಕಾನೂನು ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ರಾಘವ ಚೈತನ್ಯರ ಪ್ರತಿಷ್ಠಾಪನೆ ಮಾಡಿದಂಥ ಈಶ್ವರಲಿಂಗನ ಆ ಸ್ಥಳ ಇದೆ, ಅದನ್ನು ಅತಿಕ್ರಮಣ ಮಾಡಿಕೊಂಡಿದ್ದು ಮುಸ್ಲಿಮರು. ಈಗ ದರ್ಗಾ ಮಾಡಿ ಉರುಸ್ ಮಾಡ್ತಾ ಇರುವಂಥದ್ದು ಇತ್ತೀಚೆಗೆ. ಆದರೆ ನೂರಾರು ವರ್ಷದ ಹಿಂದಿನ ಒಂದು ಕ್ಷೇತ್ರ, ಪವಿತ್ರವಾದಂಥ ಕ್ಷೇತ್ರ ಅದು. ಹೋದ ವರ್ಷ ಕೋರ್ಟು ಅನುಮತಿಯನ್ನು ಕೊಟ್ಟಿದೆ, ಪೂಜೆ ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಇನ್ನೇನು ಕಾನೂನು ಹೇಳೋದು? ಕಾನೂನೇ ಹೇಳಿದೆ ಪೂಜೆ ಮಾಡಿ ಅಂತ ಹೇಳಿ. ಸೊ ಈಗ ಕಾನೂನು ಪ್ರಕಾರ ಅಂತನ್ನುವಂಥದ್ದು ಏನು ಕಾನೂನು ಪ್ರಕಾರನೇ ಇದೆ. ಸೊ ಕೋರ್ಟೇ ಹೇಳಿದೆ, ಅನುಮತಿ ಕೊಟ್ಟಾಗ ಇನ್ನೇನು ಕಾನೂನು? ಸೊ ನಾವು ನಮ್ಮ ಹಕ್ಕಿದೆ, ನಾವು ಆ ಸ್ಥಳದಲ್ಲಿ ಶಿವರಾತ್ರಿ ದಿನ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಬಂದು ನಾವು ಪೂಜೆ ಮಾಡ್ತೀವಿ, ನಮಗೆ ಹಕ್ಕಿದೆ ಅದು. ಇನ್ನು ಪ್ರೊಟೆಕ್ಷನ್ ಕೊಡೋದು ಅವ್ರ ಕರ್ತವ್ಯ, ಸರ್ಕಾರದ ಕರ್ತವ್ಯ ಅದು. ಸೊ ಸರ್ಕಾರ ತನ್ನ ಕರ್ತವ್ಯವನ್ನು ನಿರ್ವಹಿಸಲಿ, ನಾವು ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸ್ತೀವಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ನಮ್ಮದೇ ಸ್ಥಾನ ಅತಿಕ್ರಮಣ ಮಾಡಿಕೊಂಡಿದ್ದು ಮುಸ್ಲಿಮರು. ಇದು ಕೋರ್ಟ್ನಲ್ಲಿ ನಡೀತಾ ಇದೆ, ಆದರೆ ಕೋರ್ಟ್ ನಮಗೆ ಅನುಮತಿ ಕೊಟ್ಟಿದೆ, ನಾವು ಮಾಡೇ ಮಾಡ್ತೀವಿ. ನೋಡಿ, ಈಶ್ವರ ಲಿಂಗ ಇದ್ದ ಮೇಲೆ, ಪೂಜೆ ಇದ್ದ ಮೇಲೆ ಇನ್ನು ಜೀರ್ಣೋದ್ಧಾರ ಮಾಡೋದು, ದೇವಸ್ಥಾನ ಕಟ್ಟುವಂಥದ್ದು ನಮ್ಮ ಕರ್ತವ್ಯ, ಅದು ನಾವು ಮಾಡೇ ಮಾಡ್ತೀವಿ. ಅದು ಮುಂದುವರಿದಂಥ ಭಾಗ. ಸೊ ಅದನ್ನಂತೂ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವ್ರನ್ನೂ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಸೊ ಅವತ್ತಿನ ದಿನ ಶಿವರಾತ್ರಿ ದಿನ ಗುದ್ಲಿ ಪೂಜೆಯಿಂದ ಪ್ರಾರಂಭ ಮಾಡ್ತೀವಿ. ನಮ್ಮ ದೇವಸ್ಥಾನ ಕಟ್ಟೋದು ನಮ್ಮ ಹಕ್ಕಿದೆ, ನಾವು ಮಾಡ್ತೀವಿ. ಅದರೊಳಗೆ ಏನು ಹೊಸದೇನಿಲ್ಲ, ಯಾವುದೇ ರೀತಿಯ ಕಾನೂನು ಬಾಹಿರ ಇಲ್ಲ, ಇನ್ನು ಯಾವುದೇ ರೀತಿಯ ಪ್ರಚೋದನಕಾರಿ ಅಲ್ಲ. ಸೊ ಈ ದೇಶದಲ್ಲಿ ನಾವು ಈಶ್ವರಲಿಂಗನ ನಮ್ಮ ಹಕ್ಕಿನ ಪ್ರಮಾಣದಲ್ಲಿ ನಾವು ಪೂಜೆ ಮಾಡದೇ ಇದ್ದರೆ ಇನ್ನೆಲ್ಲಿ ಮಾಡೋದು? ಸೊ ಹಾಗಾಗಿ ದೇವಸ್ಥಾನ ಕೂಡ ನಾವು ಪುನಃ ಅಲ್ಲಿ ಕಟ್ಟುವಂಥದ್ದು ನಿಶ್ಚಿತವಾಗಿ ನಾವು ಪ್ರಾರಂಭ ಮಾಡ್ತೀವಿ. ಶಿವರಾತ್ರಿಗೆ ಗುದ್ಲಿ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ಪೂಜೆ ಮಾಡಿ ಅಲ್ಲಿ ಒಬ್ಬ ಪೂಜ್ಯ ಸ್ವಾಮೀಜಿ, ಅವರು ನಮ್ಮ ಸ್ವಾಮೀಜಿನೂ ಇರ್ತಾರೆ, ಮತ್ತು ಇನ್ನೊಬ್ಬರು ಸ್ವಾಮೀಜಿಯವ್ರನ್ನೂ ಕರೆಸಿ ಅಲ್ಲಿ ಗುದ್ಲಿ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ರಾಘವ ಚೈತನ್ಯರ ಪ್ರತಿಷ್ಠಾಪನೆ ಮಾಡಿದಂಥ ಈಶ್ವರಲಿಂಗನ ಆ ಸ್ಥಳ ಇದೆ, ಅದನ್ನು ಅತಿಕ್ರಮಣ ಮಾಡಿಕೊಂಡಿದ್ದು ಮುಸ್ಲಿಮರು. ಈಗ ದರ್ಗಾ ಮಾಡಿ ಉರುಸ್ ಮಾಡ್ತಾ ಇರುವಂಥದ್ದು ಇತ್ತೀಚೆಗೆ. ಆದರೆ ನೂರಾರು ವರ್ಷದ ಹಿಂದಿನ ಒಂದು ಕ್ಷೇತ್ರ, ಪವಿತ್ರವಾದಂಥ ಕ್ಷೇತ್ರ ಅದು. ಹೋದ ವರ್ಷ ಕೋರ್ಟು ಅನುಮತಿಯನ್ನು ಕೊಟ್ಟಿದೆ, ಪೂಜೆ ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಇನ್ನೇನು ಕಾನೂನು ಹೇಳೋದು? ಕಾನೂನೇ ಹೇಳಿದೆ ಪೂಜೆ ಮಾಡಿ ಅಂತ ಹೇಳಿ. ಸೊ ಈಗ ಕಾನೂನು ಪ್ರಕಾರ ಅಂತನ್ನುವಂಥದ್ದು ಏನು ಕಾನೂನು ಪ್ರಕಾರನೇ ಇದೆ. ಸೊ ಕೋರ್ಟೇ ಹೇಳಿದೆ, ಅನುಮತಿ ಕೊಟ್ಟಾಗ ಇನ್ನೇನು ಕಾನೂನು? ಸೊ ನಾವು ನಮ್ಮ ಹಕ್ಕಿದೆ, ನಾವು ಆ ಸ್ಥಳದಲ್ಲಿ ಶಿವರಾತ್ರಿ ದಿನ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಬಂದು ನಾವು ಪೂಜೆ ಮಾಡ್ತೀವಿ, ನಮಗೆ ಹಕ್ಕಿದೆ ಅದು. ಇನ್ನು ಪ್ರೊಟೆಕ್ಷನ್ ಕೊಡೋದು ಅವ್ರ ಕರ್ತವ್ಯ, ಸರ್ಕಾರದ ಕರ್ತವ್ಯ ಅದು. ಸೊ ಸರ್ಕಾರ ತನ್ನ ಕರ್ತವ್ಯವನ್ನು ನಿರ್ವಹಿಸಲಿ, ನಾವು ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸ್ತೀವಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ನಮ್ಮದೇ ಸ್ಥಾನ ಅತಿಕ್ರಮಣ ಮಾಡಿಕೊಂಡಿದ್ದು ಮುಸ್ಲಿಮರು. ಇದು ಕೋರ್ಟ್ನಲ್ಲಿ ನಡೀತಾ ಇದೆ, ಆದರೆ ಕೋರ್ಟ್ ನಮಗೆ ಅನುಮತಿ ಕೊಟ್ಟಿದೆ, ನಾವು ಮಾಡೇ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.